ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಕೊನೆ ಭಾಗದಲ್ಲಿ ಇದ್ದೀನಿ. 2 ವಿಡಿಯೋ ಆಗುತ್ತೆ ಅಂತ ಹೇಳಿದ್ದೆ, ಇನ್ನೊಂದು ವಿಡಿಯೋ ಉಳ್ಕೊಳ್ಳುತ್ತೆ ಇವತ್ತು ವಿಡಿಯೋ ಮಾಡಿದ್ರೆ. ಅದಕ್ಕೂ ಮುಂಚೆ ಇವತ್ತು ನಮ್ಮ ಮನೇಲಿ ಒಂದು ಆಶ್ಚರ್ಯ ಅನ್ನೋಂತಹ ಒಂದು ಘಟನೆ ನಡೀತು ಬೆಳಗ್ಗೆ. ಅದನ್ನು ಹೇಳಿ ಆಮೇಲೆ ರಾಯರ ಚರಿತ್ರೆ ಹೇಳ್ತೀನಿ. ನಾನು ಬೆಳಿಗ್ಗೆ ರಾಯರಿಗೆ ಹಾಲಿಟ್ಟಿರ್ತೀನಿ. ಮಧ್ಯಾಹ್ನ ಮತ್ತು ಸಂಜೆ ಬರುವಾಗ ರಾಯರಿಗೆ ಮನೇಲಿ ಏನಿರುತ್ತೆ, ಬಿಸ್ಕೆಟ್ ಪ್ಯಾಕ್ ಆದರೂ ಸರಿ, ಬಾದಾಮಿ ಆದರೂ ಸರಿ, ಒಣಖರ್ಜೂರ ಆದರೂ ಸರಿ, ಕಲ್ಲು ಸಕ್ಕರೆ ಆದರೂ ಸರಿ ತಂದು ರಾಯರಿಗೆ ಇಟ್ಟು ನೈವೇದ್ಯ ಮಾಡಿರ್ತೀನಿ. ಒಂದೊಂದು ಸಲ ಅದಕ್ಕೆ ಕಪ್ಪು ಇರುವೆಗಳು ತುಂಬಿಕೊಂಡಿರುತ್ತೆ. ಅದನ್ನು ತೆಗೆದು ಒಂದೊಂದು ಸಲ ನನ್ನ ಮಗಳಿಗೆ ಕೊಡ್ತೀನಿ ತಿನ್ನು ಅಂತ ಹೇಳಿ ಉರ್ಬಿಟ್ಟು ಇರುವೆಗಳ ಎಲ್ಲ ಹೋದ್ಮೇಲೆ ಒಂದು ಕಡೆ ಎತ್ತಿಟ್ಟು ಒಂದೊಂದು ಸಲ ಹಾಗೆ ಇಡ್ತೀನಿ. ಹಾಗೆ ಇಟ್ಟಿರವೆ ಒಂದು ಸ್ವಲ್ಪ ತುಂಬ ಒಂದು ಕಪ್ಪಷ್ಟು ಆಗೋಗಿತ್ತು. ನಾನು ನೆನ್ನೆನೂ ಕೂಡ ಇಟ್ಟಿರೋ ಜಾಗದಲ್ಲಿ ಇರುವೆಗಳು ಬಂದಿತ್ತು. ಯಾಕೆ ಇದನ್ನು ನೀರಲ್ಲಿ ನೆನೆಸೋದು ಬಿಡು ಅಂತ ಹೇಳಿ ಇನ್ನೊಂದು ಕಪ್ ಮುಚ್ಚಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅದಕ್ಕೂ ಫುಲ್ ಕಪ್ ಇರುವೆಗಳೇ ತುಂಬಿದ್ದು. ಸರಿ ಯಾಕೋ ಈ ಇರುವೆಗಳು ಈ ಕಪ್ನ ಬಿಟ್ಟು ಹೋಗಲ್ಲ ಅನಿಸುತ್ತೆ, ಇರಲಿ ಬಿಡು, ತೊಂದರೆ ಕೊಡಬಾರ್ದು ಅಂತ ಹೇಳಿ ಅದನ್ನೇ ಒಂದು ದೊಡ್ಡ ಬೌಲ್ಗೆ ಹಾಕಿಟ್ಟೆ. ನೋಡೋಣ ಸಂಜೆವರೆಗೆ ಎಷ್ಟು ಇರುವೆಗಳು ಉಳ್ಕೊಳ್ಳುತ್ತೋ ಉಳ್ಕೊಳ್ಳಿ. ಆಮೇಲೆ ನೈಟು ಇದನ್ನು ನಾನು ನೀರಲ್ಲಿ ನೆನೆಸ್ಬಿಟ್ಟು ಡ್ರೈ ಫ್ರೂಟ್ಸ್ದು ಜ್ಯೂಸ್ ಮಾಡ್ತಾರಲ್ಲ ಅದನ್ನು ನಾಳೆ ಬೆಳಗ್ಗೆ ಮಂಡೆ ನನ್ನ ಮಗಳು ಸ್ಕೂಲ್ಗೆ ಹೋಗೋ ಮುಂಚೆ ಅದ್ರ ಜೊತೆಗೆ ಬೇರೆ ಫ್ರೂಟ್ಸ್ಗಳನ್ನ ಡ್ರೈ ಫ್ರೂಟ್ಸ್ನ ಹಾಕಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಒಂದು ದೊಡ್ಡ ಬೌಲ್ಗೆ ಹಾಕಿ ಇಟ್ಟಿದ್ದೆ. ಅದ್ರ ಜೊತೆಗೆ ಗುರುವಾರದ ಪೂಜೆಯಲ್ಲಿ ರಾಯರಿಗೆ ಇಟ್ಟು ನೈವೇದ್ಯ ಮಾಡಿದಂತಹ ರವೆ ಉಂಡೆ ಇತ್ತು. ನಾನು ಪ್ರತಿ ಗುರುವಾರ ರಾಯರಿಗೆ ಒಂದು ಏಕಾದಶಿ ದಿನ ನೈವೇದ್ಯ ಮಾಡಲ್ಲ. ಗುರುವಾರ ಯಾವಾಗ ಏಕಾದಶಿ ಬರುತ್ತೆ ಅವತ್ತು. ಅದನ್ನು ಬಿಟ್ಟು ಬೇರೆ ಗುರುವಾರ 1 ಕಪ್ ಒಳಗಡೆ 5 ರವೆ ಉಂಡೆ ಇಟ್ಟು ರಾಯರಿಗೆ ನೈವೇದ್ಯ ಮಾಡ್ತೀನಿ. ಅದರಲ್ಲಿ ಒಂದು 3 ಖಾಲಿಯಾಗಿತ್ತು, ಇನ್ನೊಂದು 2 ಉಳಿದಿತ್ತು ಇವತ್ತು. ಅದನ್ನು ಕೂಡ ಒಂದು ಬೇರೆ ಬೌಲ್ಗೆ, ಈ ಧಾರವಾಡ ಪೇಡ ತಂದಿದ್ನಲ್ಲ ಆ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೆ. ಮತ್ತು ಸಂಡೇ ಅಂದರೆ ನಮ್ಮೂರಲ್ಲಿ ಬೇಗ ಕರೆಂಟ್ ತೆಗೆದ್ಬಿಡ್ತಾರೆ. ನನ್ನ ಮಗಳಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕಿತ್ತು. ತಲೆಗೆ ಸ್ನಾನ ಮಾಡಿಸಿ ಅವಳನ್ನ ಟೆರೆಸ್ ಮೇಲೆ ಕಳಿಸಿದ್ದೆ, ನೀಟಾಗಿ ಒರೆಸ್ಕೊಂಡು ಬಾ ಅಂತ. ಹಾಗೆ ನಾನು ಕೂಡ ಬಾತ್ರೂಮಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಸ್ವಲ್ಪ ಬ್ಯುಸಿ ಇದ್ದೆ. ನಮ್ಮ ಮನೆಯವರು ರೂಮಲ್ಲಿದ್ದರು. ಈ ಸಮಯದಲ್ಲಿ ಏನಾಗಿದೆ ಅಂದರೆ, ಮುಂಚೆ ಬೇಸಿಗೆ ಟೈಮಲ್ಲಿ ನಮ್ಮ ಮನೆಗೆ ಸುಮಾರು ಸಲ ಕೋತಿ ಬಂದಿತ್ತು. ಆದರೆ ಈಗ ಬೇಸಿಗೆನೂ ಅಲ್ಲ, ತುಂಬ ದಿನ ಆಯಿತು. ಹೋದ ವರ್ಷ ಬೇಸಿಗೆಯಲ್ಲಿ ಬಂದಿತ್ತು, ಈ ಸಲ ಏಪ್ರಿಲಲ್ಲಿ ಬಂದಿರಲಿಲ್ಲ ಕೋತಿಗಳು ಒಂದೂ. ಲಾಸ್ಟ್ ಇಯರಲ್ಲಿ ಬಂದಿದ್ದು. ಇವತ್ತು ನನ್ನ ಮಗಳು ಟೆರೆಸ್ ಮೇಲೆ ಕೂತಾಗ ಒಂದು ಕೋತಿ ನಮ್ಮ ಮನೆ ಒಳಗಡೆಯಿಂದ ಬಂತಂತೆ. ಇವಳು ಎಲ್ಲಿ ಬಾಕ್ಲಾಕಿಲ್ಲ, ಹೋಗಿ ನೋಡೋಣ ಅಂತ ಇಳ್ಕೊಂಡು ಸ್ಲಿಪ್ಪರ್ನು ಕೂಡ ಟೆರೆಸ್ ಮೇಲೆ ಬಿಟ್ಟು ಓಡ್ಕೊಂಡು ಬಂದಿದ್ದಾಳೆ. ಕೋತಿ ಮನೆ ಒಳಗಡೆಯಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು ಕೂಡ ಭಯ ಪಟ್ಕೊಂಡು ಅದು ಹೊಟ್ಟೋಗ್ಲಿ ಅಂತ ಒಂದು ಸೈಡಲ್ಲಿ ನಿಂತ್ಕೊಂಡ್ಲಂತೆ. ಆಮೇಲೆ ಅಡುಗೆ ಮನೆಗೆ ಬಂದು ನೋಡಿದ್ರೆ ಕೋತಿ ಅಡುಗೆ ಮನೇಲಿ ಎಷ್ಟೆಲ್ಲ ಇದೆ ಗೊತ್ತಾ, ತುಂಬ ಏನು ಬೇಕಾದರೂ ತೊಗೊಂಡು ಹೋಗ್ಬೋದಿತ್ತು. ಅದು ಎಲ್ಲ ಪದಾರ್ಥನೂ ಅಡುಗೆ ಮನೇಲಿ ಇಟ್ಟಿರ್ತೀನಿ. ಹಾಗೆ ಅಡುಗೆ ಕೂಡ ಮಾಡಿಟ್ಟಿದ್ದೆ ನಾನು. ಆದರೆ ಅದನ್ನು ಯಾವುದೂ ಮುಟ್ಟಿರಲಿಲ್ಲ ಕೋತಿ. ಒಂದು ರವೆ ಉಂಡೆ ಎತ್ಕೊಂಡಿತ್ತು. ಆ ರವೆ ಉಂಡೆ ಎತ್ಕೊಂಡು ಚೇಂಬರ್ ಅಂತ ಏನು ಹೇಳ್ತೀವಿ ನಾವು ಅಡುಗೆ ಮನೆ ಸೆಲ್ಫ್ ಮೇಲೆ ಒಂದು ಪೀಸ್ ಉಳಿಸಿತ್ತು. ಮತ್ತು ಡ್ರೈ ಫ್ರೂಟ್ಸ್ ಬೌಲಲ್ಲಿ ಇಟ್ಟಿದ್ನಲ್ಲ ರಾಯರಿಗೆ ಏನು ನೈವೇದ್ಯ ಮಾಡಿಟ್ಟಿದ್ದೆ ನಾನು, ಅದರಲ್ಲಿ ಎಲ್ಲ ಬಾದಾಮಿಗಳನ್ನೂ ಎತ್ಕೊಂಡು ಹೋಗಿತ್ತು. ಎಷ್ಟು ಆಶ್ಚರ್ಯ ಅನ್ನಿಸ್ತು ನನಗೆ. ನನ್ನ ಮಗಳು ಹೇಳಿದ್ನ ಕೇಳಿದ್ಮೇಲೆ ನಾನು ಕೂಡ ಅಡುಗೆ ಮನೇಲಿ ಹೋಗಿ ನೋಡಿದೆ, ಏನೂ ಮುಟ್ಟಿಲ್ಲ. ಕಡಲೆ ಇದೆ, ಬೇಳೆಗಳಿದೆ, ಅಡುಗೆ ಇದೆ ಮಾಡಿರೋದು, ಯಾವುದೂ ಕೂಡ ಮುಟ್ಟಿಲ್ಲ. ಹಾಗೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ, ಅಲ್ಲಿ ನೈವೇದ್ಯ ಮಾಡಿರೋಂಥ ಹಣ್ಣುಗಳಿದೆ ಹಾಲಲ್ಲಿ. ಯಾವುದಂದರೆ ಯಾವುದನ್ನು ಕೂಡ ತೊಗೊಂಡಿಲ್ಲ. ಬರೀ ರಾಯರಿಗೆ ಇಟ್ಟಿದ್ದಂತಹ ಬಾದಾಮಿಗಳು, ಖರ್ಜೂರ ತೊಗೊಂಡು ಹೋಗಿರಲಿಲ್ಲ, ಒಣ ಖರ್ಜೂರನ, ಮತ್ತು ರವೆ ಉಂಡೆ ಇವೆರಡನ್ನ ಮಾತ್ರ ಎತ್ಕೊಂಡು ಹೋಗಿತ್ತು. ಮತ್ತು ಎಷ್ಟು ಸೈಲೆಂಟಾಗಿ ಬಂದಿತ್ತು ಅಂದರೆ, ನಮ್ಮ ಮನೆಯವರು ರೂಮಲ್ಲಿ ಇರೋದು ಅವ್ರಿಗೂ ಕೂಡ ಗೊತ್ತಾಗಿಲ್ಲ ಕೋತಿ ಬಂದು ಹೋಗಿದೆ ಅಂತ. ಏನೋ ಒಂಥರ ಅದನ್ನು ಕೇಳಿದಾಗ ಒಂಥರ ಶಾಕ್ ಅನ್ನಿಸ್ತು. ಹೌದಾ, ಒಂದೇ ಒಂದು ಕೋತಿ ಬಂದು ಎಲ್ಲ ಬಿಟ್ಟು ಇದನ್ನು ಮಾತ್ರ ಎತ್ಕೊಂಡು ಹೋಗಿದೆಯಲ್ಲ, ಏನೋ ಇದು ರಾಯರ ಇಚ್ಛೆ ಇರಬೇಕು ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಆ ವಿಚಾರನ ಇಲ್ಲಿ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ತೆ. ಈಗ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತೀನಿ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದರು. ವಿರೋಧೀಕೃತ ನಾಮ ಸಂವತ್ಸರ ಕ್ರಿಸ್ತಶಕ 1671 ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯದ ದಿನಗಳು ಪ್ರಾರಂಭವಾಗಿ ಶ್ರಾವಣ ಮಾಸವು ಪ್ರಾಪ್ತವಾಯಿತು. ಶ್ರಾವಣ ಮಾಸದ ಬಹುಳ ದ್ವಿತೀಯ ದಿನ ಇಹಲೋಕದ ಕಾರ್ಯಗಳನ್ನೆಲ್ಲ ಮುಗಿಸಿ ಭಕ್ತರ ಕಣ್ಣುಗಳಿಗೆ ಮರೆಯಾಗಿ ಬೃಂದಾವನವನ್ನು ಪ್ರವೇಶ ಮಾಡಲು ಗುರುರಾಯರು ನಿರ್ಣಯ ಮಾಡಿದರು. ತಮ್ಮ ಪೂರ್ವಾಶ್ರಮದ ಅಣ್ಣನಾದ
ಗುರುರಾಜಾಚಾರ್ಯರ ಮೊಮ್ಮಗನಾದ ವೆಂಕಣ್ಣಾಚಾರ್ಯರನ್ನು ಕೂಡ ಕರೆಯಿಸಿ ಅವನಿಗೆ ಯತ್ಯಾಶ್ರಮವನ್ನು ನೀಡಿ ಯೋಗೀಂದ್ರ ತೀರ್ಥರೆಂಬ ಆಶ್ರಮ ನಾಮವನ್ನು ನೀಡಿದರು. ಅವರಿಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡಬೇಕೆಂದು ಶಿಷ್ಯ ಪರಿವಾರದವರಿಗೆ ಆದೇಶ ನೀಡಿದರು. ಶ್ರಾವಣ ಬಹುಳ ದ್ವಿತೀಯ ದಿವಸ ಶುಭ ಪರ್ವ ಕಾಲದಲ್ಲಿ ಗುರು ಸಾರ್ವಭೌಮರು ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡುತ್ತಾರೆಂಬ ವಾರ್ತೆಯು ಎಲ್ಲೆಡೆಯೂ ಹಬ್ಬಿತು. ಅಭೂತಪೂರ್ವ ಘಟನೆಯನ್ನು ನೋಡಿ ಪಾವನರಾಗಲು ಶಿಷ್ಯಕೋಟಿಯೇ ಹರಿದು ಬಂದಿತ್ತು. ಗುರು ಸಾರ್ವಭೌಮರು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡುವ ಮೊದಲು ಭಕ್ತರಿಗೆ ನೀಡಿದ ದಿವ್ಯ ಸಂದೇಶ. ಎಲ್ಲ ಹರಿಭಕ್ತರೇ, ನಮ್ಮ ಅಂತಿಮ ಸಂದೇಶವನ್ನು ಕೇಳಿರಿ. ನಾವು ಈಗ ಕಣ್ಣಿನಿಂದ ಮರೆಯಾಗುತ್ತಿದ್ದೇವೆ. ಭಗವಂತನ ಸೇವೆಯನ್ನು ಯಥಾಶಕ್ತಿ ಮಾಡಿದ್ದೇವೆ. ಅವನು ಪುನಃ ಹಿಂತಿರುಗಿ ಬರಲು ಆದೇಶ ಮಾಡಿದ್ದಾನೆ. ಅವನು ಕಳುಹಿಸಿದಾಗ ಬರುವುದು, ಅವನು ಕರೆದಾಗ ತೆರಳುವುದು ನಮ್ಮ ಕರ್ತವ್ಯವಾಗಿದೆ. ಮುಂದಿನ ದಿವಸಗಳಲ್ಲಿ ಪ್ರತಿಯೊಬ್ಬರೂ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಪರಿಪಾಲನೆ ಮಾಡಿರಿ. ಯಥಾಶಕ್ತಿ ಅನುಷ್ಠಾನವನ್ನು ಮಾಡಿರಿ. ಕಪಟ ವಂಚನೆಗಳಿಂದ ದೂರವಿರಿ. ಭಗವಂತನು ಸರ್ವೋತ್ತಮನಾಗಿದ್ದಾನೆ. ವಾಯುದೇವರು ಜೀವೋತ್ತಮರಾಗಿದ್ದಾರೆ. ಪಂಚವೇದಗಳು ಪರಮಾರ್ಥಿಕವಾಗಿದೆ ಎಂಬ ತತ್ವಜ್ಞಾನವನ್ನು ಪಡೆದುಕೊಳ್ಳಿರಿ. ನಿರಂತರವಾಗಿ ಭಗವಂತನ ನಾಮಸ್ಮರಣೆ, ರೂಪಸ್ಮರಣೆ ಹಾಗೂ ಕ್ರಿಯಾಸ್ಮರಣೆಗಳನ್ನು ಮಾಡುತ್ತಾ ಸಾಗಿರಿ. ಗುರುಗಳನ್ನು ದೇವರೆಂದು ಉಪಾಸನೆ ಮಾಡಬೇಡಿರಿ. ಗುರುಗಳ ಮೂಲಕ ದೇವರನ್ನು ತಿಳಿಯಲು ಪ್ರಯತ್ನ ಮಾಡಿರಿ. ಪವಾಡಗಳಿಗೆ ಮಾರು ಹೋಗಿ ಶಾಸ್ತ್ರವನ್ನು ಪರಿತ್ಯಾಗ ಮಾಡಬೇಡಿರಿ. ಭಗವಂತನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಸಕಲ ದೋಷವಿದೂರನಾಗಿದ್ದಾನೆ. ಭಗವಂತನ ಚಿತ್ತದಂತೆ ಹಾಗೂ ಸಂಕಲ್ಪದಂತೆ ನಾವೆಲ್ಲರೂ ಬದುಕುತ್ತಿದ್ದೇವೆ ಎಂದು ಅನುಸಂಧಾನ ಮಾಡುತ್ತಾ ಅವನ ಸೇವೆಗಾಗಿ ಪ್ರತಿಕ್ಷಣಗಳನ್ನು ಸಾರ್ಥಕ ಮಾಡಿಕೊಳ್ಳಿರಿ. ನಾವಿನ್ನು ತೆರಳುತ್ತಿದ್ದೇವೆ. ನಾವು ನಿಮ್ಮ ಎದುರಿನಲ್ಲಿಲ್ಲದಿದ್ದರೂ ನಮ್ಮ ಗ್ರಂಥಗಳು ನಿಮ್ಮ ಎದುರಿನಲ್ಲಿರುತ್ತವೆ. ನಮ್ಮ ಸನ್ನಿಧಾನವು ಬೃಂದಾವನದಲ್ಲಿರುವಂತೆ ನಾವು ರಚಿಸಿದ ಗ್ರಂಥದಲ್ಲಿಯೂ ಇರುತ್ತದೆ. ಅದರಂತೆ ಅನುಷ್ಠಾನ ಮಾಡಿರಿ. ನಿಮಗೆ ಮಂಗಳವಾಗಲಿ. ಹೀಗೆ ಹೇಳುತ್ತಾ ಗುರುರಾಯರು ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗುತ್ತಾರೆ. ಸಶರೀರ ಬೃಂದಾವನ ಪ್ರವೇಶ. ಗುರು ಸಾರ್ವಭೌಮರು ಸಶರೀರವಾಗಿ ಬೃಂದಾವನವು ಪ್ರವೇಶ ಮಾಡಲು ಪರ್ವಕಾಲವು ಪ್ರಾಪ್ತವಾಗಿದೆ. ಎಲ್ಲ ಭಕ್ತರು ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಮಂದಹಾಸದ ತೇಜಪುಂಜದ ಕರುಣಾ ಕಟಾಕ್ಷವು ಇನ್ನು ಮುಂದೆ ದೊರಕುವುದಿಲ್ಲವೆಂದು ಅಳುತ್ತಿದ್ದಾರೆ. ವಿರೋಧೀಕೃತ ಸಂವತ್ಸರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸ ಶುಕ್ರವಾರವು ಬಂದಿದೆ. ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸ್ನಾನ ಐಹಿಕಗಳನ್ನು ಮುಗಿಸಿದ್ದಾರೆ. ಮೂಲ ರಾಮದೇವರನ್ನು ಮೈಯೆಲ್ಲ ಕಣ್ಣಾಗಿ ಪೂಜಿಸಿದ್ದಾರೆ. ಎಲ್ಲರಿಗೂ ತೀರ್ಥ ಮಂತ್ರಾಕ್ಷತೆಗಳನ್ನು ನೀಡಿ ಅನುಗ್ರಹಿಸಿದ್ದಾರೆ. ದಿವಾನ ವೆಂಕಣ್ಣನನ್ನು ಕರೆದು ವೃಂದಾವನದಲ್ಲಿ 713 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಇಡಲು ಹೇಳಿದ್ದಾರೆ. ವೃಂದಾವನದ ಮಧ್ಯದಲ್ಲಿ ಸಾಲಿಗ್ರಾಮಗಳನ್ನು ತಲೆಯ ಮೇಲಿಟ್ಟುಕೊಂಡು ಕುಳಿತಿದ್ದಾರೆ. ಧ್ಯಾನಾಸಕ್ತರಾಗಿದ್ದಾರೆ. ಅಸಂಪ್ರಜ್ಞಾತ ಸಮಾಧಿಗೆ ತೆರಳುತ್ತಿದ್ದಾರೆ. ಅಸಂಪ್ರಜ್ಞಾತ ಸಮಾಧಿಗೆ ತೆರಳಿದಾಗ ಅವರ ಕೈಯಲ್ಲಿರುವ ಜಪಮಾಲೆಯು ಕೆಳಗೆ ಜಾರಿ ಬಿದ್ದಿದೆ. ಆಗ ಕೊನೆಯ ಕಿಂಡಿಯನ್ನು ಗುರುಗಳ ಆದೇಶದಂತೆ ದಿವಾನ ವೆಂಕಣ್ಣನು ಮುಚ್ಚಿದ್ದಾನೆ. ಎಲ್ಲ ಹರಿದಾಸರು ಭಜನೆ ಮಾಡುತ್ತಿದ್ದಾರೆ. ವೇದ ಪಾಠಕರು ವೇದಘೋಷ ಮಾಡುತ್ತಿದ್ದಾರೆ. ವೃಂದಾವನದ ಕೊನೆಯ ಕಲ್ಲನ್ನು ಮುಚ್ಚುತ್ತಿದ್ದಂತೆ ಎಲ್ಲರ ಸ್ತೋತ್ರ ಮಂತ್ರ ಪಠನೆಗಳು ತಮಗೆ ಗೊತ್ತಿಲ್ಲದಂತೆ ನಿಂತಿವೆ. ಕಂಠಗಳು ಬಿಗಿದಿವೆ. ಬಾಯಿಂದ ಮಾತು ಹೊರಡುತ್ತಿಲ್ಲ. ದುಃಖದಿಂದ ವಾತಾವರಣವು ನಿಶ್ಶಬ್ದವಾಗಿವೆ. ಗುರುರಾಯರ ವೃಂದಾವನವನ್ನು ದರ್ಶನ ಮಾಡುತ್ತಾ ಶ್ರೀ ಯೋಗೀಂದ್ರ ತೀರ್ಥರು ಖಿನ್ನ ಮನಸ್ಕರಾಗಿ ಗುರುಗಳ ವೃಂದಾವನದ ಎದುರಿನಲ್ಲಿ ನಿಂತು ತಮಗೆ ಗೊತ್ತಿಲ್ಲದಂತೆ ಹೀಗೆ ಸ್ತೋತ್ರ ಮಾಡುತ್ತಿದ್ದಾರೆ. ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಕಾರುಣ್ಯ ಸಿಂಧುವೆ. ದುರ್ವಾದಿಗಳೆಂಬ ಕತ್ತಲೆಗೆ ಸೂರ್ಯನಂತಿರುವ, ವೈಷ್ಣವರಿಗೆ ಚಂದ್ರನಂತಿರುವ, ಸಾಗರದಷ್ಟು ಕಾರುಣ್ಯವನ್ನು ಹೊಂದಿರುವ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಭಕ್ತಿಯಿಂದ ನಮಿಸುತ್ತಿದ್ದೇನೆಂದು ಚರಮ ಶ್ಲೋಕವನ್ನು ಪಠನೆ ಮಾಡುತ್ತಿದ್ದಾರೆ.
ಇವತ್ತು ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ಹೇಳಿ ನಿಲ್ಲಿಸಿರ್ತೀನಿ. ಇನ್ನು ಲಾಸ್ಟು ಗುರುಸ್ತೋತ್ರ ಹೃದಯ ಇದೊಂದು ಹೇಳಿದ್ರೆ ರಾಯರ ಚರಿತ್ರೆ ಕಂಪ್ಲೀಟಾಗಿ ನಾನು ಹೇಳ್ದಂಗೆ ಆಗುತ್ತೆ ವಿಡಿಯೋದಲ್ಲಿ. ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಆರಾಧನೆ ಬರ್ತಿದೆ. ನಿಮ್ಮ ಮನೆಗಳಲ್ಲಿ ನಿಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ರಾಯರನ್ನ ಪೂಜಿಸಿ ಅವರ ಅನುಗ್ರಹ ಪಡ್ಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.